ಏನಾಯ್ತಮ್ಮ? ಇದರಿಂದ ಯಾರೋ ಬೇಕು ಅಂತ ಹೊಡೆದ್ರು ಅತ್ತೆ. ಏಯ್, ಯಾರದು? ಹೊರಗಡೆಯಿಂದ ಬಂದು ಬಿತ್ತು ಅನ್ಸುತ್ತೆ. ಅಷ್ಟೇ ಅಂತೀರಾ? ಅಷ್ಟೇ, ಒಳಗಡೆ ಹೋಗೋಣ ನಡಿ. ಅತ್ತೆ, ನನ್ಗೊಂದು ಉಪಾಯ ಹೊಳಿತು. 1 ನಿಮಿಷ ಹೇಳ್ತೀನಿ. ಏನು? ಕೆಲವು ಕೆಲ್ಸಗಳು ನಮ್ ಕೈಯಿಂದ ಆಗಲ್ಲ ಅಂದಾಗ ಅದನ್ನ ಮಾಡೋರ್ಗೆ ಒಪ್ಪಿಸ್ಬೇಕಾಗತ್ತೆ. ಕ್ಷುದ್ರ ಪೂಜೆ ಅಂತ ವಿದ್ಯೆ ಗೊತ್ತಿರೋ ಒಬ್ಳು ಗೊತ್ತಿದ್ದಾಳೆ ನನ್ಗೆ. ಅವಳ ಹೆಸರು ಜಲಜಾಕ್ಷಿ ಅಂತ. ನಾವು ಅವಳನ್ನ ಭೇಟಿ ಮಾಡೋಣ, ನಮ್ಮ ಸಮಸ್ಯೆನ ಹೇಳೋಣ. ಅವಳು ಅವನಿ ಕತ್ತಲ್ಲಿರೋ ತಾಳಿನ ಸುಲಭವಾಗಿ ತೆಗೆಸ್ತಾಳತ್ತೆ. ತಗೊಳ್ಳಿ ಅಮ್ಮ. ರಕ್ತ ನೈವೇದ್ಯನ ಸಮರ್ಪಿಸ್ತಿದ್ದೀನಿ, ಸ್ವೀಕರಿಸು. ನನ್ನ ಕಾರ್ಯನ ಸುಲಭವಾಗಿ ಮಾಡಿ ಮುಗಿಸು. ಇವತ್ತು ರಾತ್ರಿನೇ ನಾವು ಅವಳ ಹತ್ರ ಹೋಗೋಣ. ಅಷ್ಟು ಅಗತ್ಯ ಇದೆ ಅಂತ್ಯಾ? ದೈವಶಕ್ತಿನ ನಂಬೋ ನಾನು ದುಷ್ಟಶಕ್ತಿನ ನಂಬೇಕಾಗಿರೋ ಪರಿಸ್ಥಿತಿ ಬಂದಿರೋದು ತುಂಬಾ ವಿಚಿತ್ರವಾಗಿದೆ. ಮಗನ್ ಭವಿಷ್ಯಕ್ಕೋಸ್ಕರನೇ ಅಲ್ವಾ ಅತ್ತೆ? ನಿಜವಾಗ್ಲೂ ಅಜ್ಜಿ ತುಂಬ ಒಳ್ಳೆಯವಳು. ನಿಹಾರಿಕಾ ದೊಡ್ಡಮ್ಮ ಕೆಟ್ಟ ಸಲಹೆಗಳನ್ನ ಕೊಟ್ಟು ಹಾಳು ಮಾಡ್ತಿದ್ದಾಳೆ. ಇರೋದು ಇದೊಂದೇ ಪರಿಹಾರ ಅತ್ತೆ. ಯಾಕೋ ಭಯ ಆಗ್ತಿದೆ. ನಾವು ಮಾಡ್ಸೋರೆ ಹೊರತು ಮಾಡುವಂಥವ್ರು ಅಲ್ವಲ್ಲ, ಇನ್ಯಾಕ್ ಭಯ? ಗೊತ್ತಾಗೋದ್ರೆ? ಯಾರು ಹೇಳ್ತಾರೆ? 3ನೇ ಕಣ್ಣಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡೋಣ. 3ನೇ ಕಣ್ಣಿಗೆ ಗೊತ್ತಾಗ್ದಾಗೆ ಮಾಡ್ಬೇಕಂತ ಅನ್ಕೋತಿದ್ದಾರೆ. ಆ ಮುಕ್ಕಣ್ಣ ಎಲ್ಲ ನೋಡ್ತಾನೆ. ಯಾವುದೇ ಸಮಸ್ಯೆನೂ ಇರಲ್ಲ, ನನ್ನ ನಂಬಿ ನೀವು. ರಾತ್ರಿನೇ ಹೋಗೋಣ. ಅವನಿ, ನಿನ್ ಮೇಲೆ ನಾನು ಊಹಿಸ್ದೇ ಇರುವಂತಹ ಅಸ್ತ್ರನ ಉಪಯೋಗಿಸ್ತಾ ಇದ್ದೀನಿ, ಸಿದ್ಧವಾಗಿರು. ಮಂತ್ರವಾದಿ ಹತ್ರ ಹೋಗ್ತೀರಾ? ಅಮ್ಮ ನಾಗದೇವತೆ, ನಿನ್ನೆ ನಾನು ಕರೀಲಿಲ್ಲ ಅಂದ್ರು ನೀನು ಬಂದಿದ್ದೆ. ನಿನ್ನ ನಾನು ವಾಪಸ್ ಕಳಿಸ್ಬಿಟ್ಟೆ. ಇವಾಗ ನಿನ್ನ ಅಗತ್ಯ ಬಂದಿದೆ. ಅಮ್ಮನ ಕತ್ತಲ್ಲಿರೋ ಪವಿತ್ರವಾದ ತಾಳಿನ ತೆಗೆಯೋದಕ್ಕೆ ದುಷ್ಟಶಕ್ತಿ ಪ್ರಯೋಗ ನಡೀತಿದೆ. ಅದನ್ನ ನೀನು ಹೇಗಾದ್ರೂ ತಡಿಲೇಬೇಕು. ಅಮ್ಮನ ಕತ್ತಲ್ಲಿರೋ ಪವಿತ್ರವಾದ ತಾಳಿನ ನೀನೇ ಕಾಪಾಡ್ಬೇಕು ನಾಗಮ್ಮ ತಾಯಿ. ಅವನಿ ತರ ಇದ್ದಾಳೆ. ಅವನಿ, ಎಲ್ಲಿಗೆ? ಜೆರಾಕ್ಸ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಕೆಲವು ಪ್ರಿಂಟ್ಔಟ್ಸ್ ಬೇಕಿತ್ತು. 2 ನಿಮಿಷ ಮಾತಾಡ್ಬೋದಾ? ಮಾತಾಡು.
ಸರಿ, ಹಾಗಾದ್ರೆ ಕಾಫಿ ಶಾಪ್ಗೆ ಹೋಗೋಣ. ಬೇಡ ಬಿಡು, ಇಲ್ಲೇ ಮಾತಾಡು. ನಿಮ್ಮ ಅಕ್ಕ ನಿನ್ನ ಅಷ್ಟು ಅರ್ಜೆಂಟಲ್ಲಿ ಕರ್ಕೊಂಡು ಹೋದ್ರು. ಎಲ್ಲಿಗೆ ಕರ್ಕೊಂಡು ಹೋದ್ರು? ಅಷ್ಟಕ್ಕೂ ಏನು ನಡೀತಾವನಿ? ನನ್ನ ಅತ್ತೆ ಮನೆಗೆ. ಯಾಕೆ? ನನ್ನ ಗಂಡ ನನ್ನ ದೂರ ಇಟ್ಟಿದ್ದಷ್ಟೇ ಅಲ್ಲದೆ ಮತ್ತೊಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದಾನೆ. ಏನು ಮಾಡಕ್ಕೆ ಹೊರಟಿದ್ದಾನೆ? ಇನ್ನೊಂದು ಮದುವೆಗೆ ಸಿದ್ಧವಾಗಿದ್ದಾರೆ. ವಾಟ್? ಇದು ನಿಜಾನಾ? ಇದು ನಿಜನಾ ಕನ್ಸ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಕನ್ಸಲ್ ಕೂಡ ನನ್ನ ಭಾವ ಅಂತ ಕೆಲಸ ಮಾಡಲ್ಲ ಅನ್ಕೊಂಡಿದ್ದೆ. ಯಾರು ಎಷ್ಟೇ ಹೇಳಿದ್ರು ಕೇಳಲ್ಲ ಅನ್ಕೊಂಡಿದ್ದೆ. ಎಷ್ಟೇ ದಿನ ಆದ್ರೂ ನನಗೋಸ್ಕರ ಕಾಯ್ತಾನೆ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದಕ್ಕೂ ಅವನ್ ಮಾಡ್ತಾ ಇರೋದಕ್ಕೂ ನಾನು ನಂಬಿದ್ದಕ್ಕೂ ಅವನ್ ಸಿದ್ಧವಾಗಿರೋದಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಅದಕ್ಕೆ ಸಂಬಂಧಗಳನ್ನ ನೋಡ್ತಾ ಇದ್ದಾರೆ. ನನ್ ಜೊತೆ ಹಾಕಿದ ಸಪ್ತಪದಿನ ನನ್ ಭಾವ ಮರ್ತೋಗಿದ್ದಾನೆ. ಇನ್ನೊಂದು ಹೆಣ್ಣಿನ ಜೊತೆ ಸಪ್ತಪದಿ ಹಾಕ್ಬೇಕು ಅಂತ ಅನ್ಕೋತಿದ್ದಾನೆ. ನಮ್ಮಿಬ್ರ ಸಂಬಂಧ ಮರ್ತು ಇನ್ನೊಂದು ಹೆಣ್ಣನ್ನ ಮದ್ವೆ ಆಗ್ಬೇಕು ಅನ್ಕೋತಾ ಇದ್ದಾನೆ. 3 ಗಂಟು ಅಂದ್ರೆ ಅನನ್ಯ ಸ್ನಿಗ್ಧತೆ, ಅನನ್ಯ ಭೋಗತೆ, ಅನನ್ಯ ರಕ್ಷತೆ ಅಂತಾರೆ. ಆ 3 ಗಂಟನ್ನ ಬೇರೆ ಹೆಣ್ಣಿನ ಕತ್ತಿಗೆ ಕಟ್ಟಬೇಕು ಅನ್ಕೋತಾ ಇದ್ದಾನೆ. ತಾಳಿನ ತೆಗಿಯಲ್ಲ ಅಂತ ಹೇಳಿ ಬಂದೆ. ಯಾಕೆ ಅಂದ್ರೆ ಈ ತಾಳಿನಲ್ಲಿ ಅವನ್ ಪ್ರಾಣ ಇದೆ. ಆ ಪ್ರಾಣಕ್ಕೇನಾದ್ರೂ ಆದ್ರೆ ನನ್ ಪ್ರಾಣ ಹೋಗುತ್ತೆ. ಮದ್ವೆ ಆಗಿರೋ ಯಾವ ಹೆಣ್ಣಾದ್ರೂ ಗಂಡನ ಮನೇಲಿ 4 ತಿಂಗಳು ಚೆನ್ನಾಗಿ ಕಳೀತು ಅಂತ ಸಂಭ್ರಮ ಪಡಬಾರ್ದು. ಹಾಗೇನಾದ್ರೂ ಸಂತೋಷ ಪಟ್ರೆ ಇಲ್ಲಿ ನೋಡು, ನನಗೆ ಬಂದಿರೋ ಗತಿನೇ ಬರತ್ತೆ. ಯಾವ ಸಂಬಂಧ ಆದ್ರೂ ದೂರ ಆಗತ್ತೆ. ತಾಳಿ ಸಂಬಂಧ ಬೇರೆ ಆಗಲ್ಲ ಅಂತ ಶಾಸ್ತ್ರ ಬೋಧಿಸತ್ತೆ. ಅದು ನಿಜ ಅಂತ ಹೇಗ್ ನಂಬೋದು? ಬ್ರಹ್ಮ ಮುಹೂರ್ತದಲ್ಲಿ ಕಟ್ಟಿದ ತಾಳಿಗೆ ಬಲ ಜಾಸ್ತಿ ಅಂತಾರೆ. ನನ್ನ ತಾಳಿಗೆ ಆ ಬಲ ಎಲ್ಲಿ? ನನ್ನ ತಾಳಿಗೆ ಬೆಲೆನೇ ಇಲ್ದಿರೋ ಹಾಗಾಗಿದೆ. ಅವನ ಜೀವನದಲ್ಲಿ ನಾನು ಇರಬಾರ್ದು ಅನ್ಕೊಂಡು ಅವನ ಜೀವನನ ಅವನು ನೋಡ್ಕೋಬೇಕು ಅನ್ಕೋತಾ ಇದ್ದಾನೆ. ಅದಕ್ಕೆ ಅವನ ದಾರಿಗೆ ನಾನು ಅಡ್ಡ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ನು ಉಳ್ದಿರೋದು ಆ ದೇವ್ರೇ ನೋಡ್ಕೋತಾನೆ. ಸರಿ ಸತ್ಯ, ನಾನಿನ್ನು ಹೊರಡ್ತೀನಿ. ಅವನಿ ನಿಂತ್ಕೋ. ನಿನ್ನ ಮದುವೆ ಮಾಡಿಕೊಂಡು ನಿನಗೆ ಮೋಸ ಮಾಡ್ತಿರೋ ವ್ಯಕ್ತಿ ಮೇಲೆ ನಿನಗಿನ್ನೂ ಇಷ್ಟು ಕನ್ಸನ್ ಯಾಕೆ? ನಿನ್ನ ಬಿಡಬೇಕು ಅಂತ ಅವನು ನೋಡ್ತಿರ್ಬೇಕಾದ್ರೆ ನಿನ್ನ ಲೈಫಿಗೆ ಸಂಬಂಧಪಟ್ಟಾಗೆ ನೀನು ನಿರ್ಧಾರ ತಗೋಬೇಕು ಅಲ್ವಾ? ನಿನ್ನ ಫ್ಯೂಚರ್ ಬಗ್ಗೆ ನೀನು ಯೋಚನೆ ಮಾಡಬೇಕು ಅಲ್ವಾ? ಈಗ ನಾನು ಅಷ್ಟು ದೂರ ಯೋಚನೆ ಮಾಡೋ ಪೊಸಿಷನಲ್ಲಿಲ್ಲ. ಅವನಿ, ಒಂದು ವಿಷಯ ನೆನಪಿಟ್ಕೋ. ಮುಂದೆ ನೀನು ಎಂಥ ನಿರ್ಧಾರ ತಗೋತೀಯೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ನಿನ್ನ ಫ್ರೆಂಡ್ ಆಗಿ ಯಾವತ್ತೂ ನಿನ್ನ ಜೊತೆಗೇ ಇರ್ತೀನಿ. ಅರ್ಧ ರಾತ್ರಿಲಾಗಿದ್ರೂ ನಿನಗೆ ಸಮಸ್ಯೆ ಅಂತ ಬಂದರೆ ಅರ್ಧ ನಿಮಿಷದಲ್ಲಿ ನಿನ್ನ ಕಣ್ಮುಂದೆ ಇರ್ತೀನಿ. ನಿನ್ನ ಜೀವನ ಕತ್ಲಾಗುತ್ತೆ ಅಂದ್ಕೊಂಡಿರೋ ಸಮಯದಲ್ಲಿ ಬೆಳಕಾಗಿ ಬರ್ತೀನಿ. ಬಣ್ಣ ಅಳಿಸೋಗಿರೋ ಸಮಯದಲ್ಲಿ ಇಂದ್ರಧನಸ್ಸಾಗ್ತೀನಿ. ಕಷ್ಟದಲ್ಲಿ ನಿನ್ನ ಕೈ ಹಿಡ್ಕೊಂಡು ಮುಂದೆ ನಡೆಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಒಳ್ಳೆ ನಿರ್ಧಾರ ಬೇಗ ತಗೋ. ಇದು ನಾನು ದುಃಖ ಪಡಬೇಕಾಗಿರೋ ಸಮಯನೋ ಸಂತೋಷ ಪಡಬೇಕಾಗಿರೋ ಸಮಯನೋ ಅರ್ಥ ಆಗ್ತಾ ಇಲ್ಲ ಅವನಿ.
ಮಾಟಗಾತಿ ಜಲಜಾಕ್ಷಿ ಇರೋ ಮನೆ ಇದೆ. ತಂದೆ ಮಾತನ್ನ ಕೇಳಿ ಸೀತೆಯ ಜೊತೆ ಕಾಡಿಗೆ ಹೊರಟ ರಾಮನ ಬಗ್ಗೆ ಗೊತ್ತು. ಆದರೆ ತಾಯಿ ಮಾತನ್ನ ಕೇಳಿ ಸೀತೆನ ದೂರ ಮಾಡ್ಕೋತಿರೋ ರಾಮನಾಗಿ ಶ್ರೀಕರನೇ ನೋಡ್ತಾ ಇದ್ದೀನಿ. ಮತ್ತೊಂದು ಮದುವೆಗೆ ಇಷ್ಟು ಸುಲಭವಾಗಿ ಹೇಗೆ ರೆಡಿ ಆಗೋದ್ನೋ ಈಗಲೂ ಅರ್ಥ ಆಗ್ತಿಲ್ಲ ಅವನಿಗೆ. ಅಮ್ಮ, ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಯಾರೋ ಬಂದಿದ್ದಾರೆ. ಒಳಗಡೆ ಕರ್ಕೊಂಬರ್ಲಾ? ಕರ್ಕೊಂಡ್ ಬಾ. ಬರೋಕ್ ಹೇಳಿದ್ದಾರೆ. ಬನ್ನಿ ಅತ್ತೆ. ನನ್ಗೆ ಯಾಕೋ ಇಂಥ ಕೆಲ್ಸಗಳೆಲ್ಲ ಸರಿಯಾಗಿಲ್ಲ ಅಂತ ಅನ್ನಿಸ್ತಿದೆ. ಏನಮ್ಮ ನೀನು ಇಲ್ಲೇವರೆಗೂ ಬಂದು ಹೀಗೆ ಮಾತಾಡ್ತಿದ್ಯಲ್ಲ? ಬಾ ಅಮ್ಮ, ಏನು ಆಗಲ್ಲ. ಬನ್ನಿ ಅತ್ತೆ, ಬನ್ನಿ. ನಡಿ. ಬನ್ನಿ. ಕೃಷ್ಣ ಬೇಡ ಕಣೋ. ಏನಾಗಲ್ಲಮ್ಮ, ಸೈಲೆಂಟ್ ಆಗಿರು. 2 ನಿಮಿಷದಲ್ಲಿ ಪೂಜೆ ಮುಗಿಯುತ್ತೆ, ವೆಯ್ಟ್ ಮಾಡಿ. ಲೀಗಲ್ ಆಗಿ ಏನಾದರೂ ನಿರ್ಧಾರ ತಗೊಳ್ಳೋಣವಾ? ಆ ಕುಟುಂಬನ ಕೋರ್ಟ್ವರೆಗೂ ಎಳೆದ್ರೇನೆ ಅವ್ರಿಗೆ ಬುದ್ಧಿ ಬರುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅವ್ರ ವಕ್ರ ಬುದ್ಧಿಗೆ ನ್ಯಾಯಾಲಯನೇ ಕರೆಕ್ಟು. ಬೇಡ ಬಾವ, ಕೋರ್ಟ್ಗೆ ಹೋಗಿದ್ರಿಂದ ಸಂಸಾರಗಳು ಎಷ್ಟು ದಿನ ಉಳಿಯತ್ತೆ? ಏನ್ ವಿಷಯ? ಇವರು ನಮ್ಮತ್ತೆ ಅವರು. ಹೆಸರು ವೇದವತಿ ಅಂತ. ತುಂಬಾ ಕೇಳಿರೋ ಹೆಸರಾಗ ಅನ್ನಿಸ್ತಿದೆ. ನಮ್ಮಮ್ಮ ಹತ್ತೂರಿಗೆ ದೇವತೆ. ದೇವತೆಗೆ ನನ್ನ ಹತ್ರ ಏನ್ ಕೆಲ್ಸ? ನೇರವಾಗಿ ಸಮಸ್ಯೆನ ಹೇಳಿ. ನನ್ನ ಚಿಕ್ಕ ಸೊಸೆ ನನ್ನ ಕುಟುಂಬಕ್ಕೆ ಮೋಸ ಮಾಡಿದ್ಲು. ಅದಕ್ಕೆ ಮನೆಯಿಂದ ಹೊರಗಡೆ ಹಾಕಿ ನನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡೋಣ ಅನ್ಕೋತಿದ್ದೀನಿ. ತಾಳಿ ತೆಗಿಯೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ. ಆ ತಾಳಿನ ನೀವು ತೆಗಿಬೇಕು. ಅದು ಅವಳ ಕತ್ತಲ್ಲಿ ಇಲ್ದ ಹಾಗೆ ಮಾಡಬೇಕು. ಇಂಥ ಚಿಕ್ಕ ಕೆಲ್ಸಕ್ಕೆ ನನ್ನ ಹತ್ರ ಬರ್ತೀರಾ? ನನಗೆ ಅವಮಾನ. ಮೊದಲು ಹೊರಗಡೆ ಹೋಗಿ. ಇಲ್ಲಿ ನೋಡು, ಆ ತಾಳಿ ಬಗ್ಗೆ ನಿನಗೆ ಗೊತ್ತಿಲ್ಲ. ಅದು ತುಂಬಾ ಪವರ್ಫುಲ್ಲು. ಇದ್ರ ಮೇಲೆ ನನಗೆ ನಂಬಿಕೆ ಇದೆ. ಏನ್ ನಡೆಯತ್ತೋ ನೋಡೋಣ. ಅವನಿ, ಇನ್ನೇನು ಯೋಚನೆ ಮಾಡದೆ ನೀನು ಹೋಗಿ ಹಾಯಾಗಿ ಮಲ್ಕೋ. ಗಂಡನ್ ಪ್ರಾಣನ ಕಾಪಾಡುವಂತ ಸಂಜೀವಿನಿ ಅದು. ಒಳ್ಳೆ ಮೂರ್ಖರ ತರ ಮಾತಾಡ್ತಿದ್ದೀರಾ. ಇದೆಲ್ಲ ನಿಜ. ಅದಕ್ಕೆ ನಮ್ಮ ಹತ್ರ ತುಂಬಾ ಸಾಕ್ಷಿಗಳಿವೆ. ನನ್ನ ದೃಷ್ಟಿಲಿ ಅದೇನು ದೊಡ್ಡ ಕೆಲಸ ಅಲ್ಲ. ಹಾಗಾದ್ರೆ ಅವನಿ ಕತ್ತಲ್ಲಿರೋ ತಾಳಿನ ತೆಗೆಯೋದಕ್ಕೆ ನಿಮ್ ಕೈಲಿ ಸಾಧ್ಯನಾ? ಅನುಮಾನನಾ? ಏನೋ ಸ್ವಲ್ಪ. ಬಗಬುಗೆ ಬಗನ್ ಬಾಗೋತರಿ. ಓಂ ಸ್ವಾಹ. ಎಲ್ಲಿ ನಿನ್ ತಾಳಿ? ನನ್ನ ತಾಳಿಯಲ್ಲಿ? ಹೌದು ಬಂಗಾರ, ನಿನ್ ತಾಳಿಯಲ್ಲಿ ಎಲ್ಲಿ ಹೋಯ್ತು? ಗಾಳಿಲಿದೆ. ಗಾಳಿಲ? ಎಲ್ಲಿ ಎಲ್ಲೇ ಎಲ್ಲೇ? ನಿಮ್ಗೆ ಕಾಣಿಸಲ್ಲ. ಈ ಜಲಜಾಕ್ಷಿಗೆ ನನ್ನ ಅಮ್ಮನವ್ರಿಗೆ ಮಾತ್ರನೇ ಕಾಣಿಸುತ್ತೆ. ಇಲ್ಲಿ ನೋಡು, ಅದು 20 ತೊಲಕ್ಕೂ ಜಾಸ್ತಿ ಇದೆ. 24 ಕ್ಯಾರೆಟ್ಸು. ನಿಮ್ಗೆ ಕೈ ಮುಗಿತೀನಿ, ಕೊಟ್ಬಿಡಿ ಜಲಜಾಕ್ಷಿ ಅವರೇ. ನನ್ನ ಕೈಲಾಗುತ್ತಾ ಅಂತ ಕೇಳಿದ್ರಲ್ವಾ, ಅದಕ್ಕೆ ನನ್ನ ಶಕ್ತಿನ ತೋರಿಸ್ತೆ. ಇವಾಗ ನಂಬ್ತೀರಾ? ನಂಬ್ತೀವಿ. ಓಂ ಗ್ರೀಂ ಕ್ರೀಂ ಕ್ರೀಂ. ಮೂವತ್ತಲ್ಲ, ಬಂದ್ಬಿಡ್ತು. ಇವಾಗ ನಿಮ್ ಬಗ್ಗೆ ನಮಗ್ ಪೂರ್ತಿ ವಿಶ್ವಾಸ ಬಂತು. ಅವನಿ ಎಲ್ಲಿದ್ದಾಳೆ ಅಂತ ನಾವು ತೋರಿಸ್ತೀವಿ. ಹೊರಡಣ್ವಾ?
ತಾಳಿ ತೆಗೆದ ಮೇಲೆ ನನ್ನ ಮಗನಿಗೆ ಏನೂ ಆಗಬಾರ್ದು. ನಿನ್ ಮಗನಿಗೆ ಏನೂ ಆಗಲ್ಲ. ಅದಕ್ಕೊಂದು ಮಂತ್ರ ಹಾಕ್ತೀನಿ. ನಡೀರಿ ಹೋಗೋಣ. ಬನ್ನಿ. ತೆಗಿತೀನಿ, ತಾಳಿನ ತೆಗಿತೀನಿ. ಎಲ್ಲಿದ್ದಾಳೆ ನಿಮ್ ಸೊಸೆ? ಅಲ್ಲೋಡಿ, ಆ ಮನೇಲಿದ್ದಾಳೆ. ತಾಳಿ ತೆಗಿಬೇಕು. ನನ್ನ ಮಗನಿಗೆ ಮಾತ್ರ ಏನೂ ಆಗಬಾರ್ದು. ಆಗೋಗುತ್ತೆ, ನಿಮ್ ಕೆಲ್ಸ ಆಗೋಗುತ್ತೆ. ತಾಳಿ ತಂದು ನಿಮ್ ಕೈ ಕೊಡ್ತೀನಿ. ನಿಮ್ ಸೊಸೆ ಕಾಟ ಕೂಡ ತಪ್ಪೋಗುತ್ತೆ. ನಿಮ್ ಮಗನ್ ಜೀವನ ಸರಿ ಹೋಗುತ್ತೆ. ಬಂಗಾರ, ಏನು? ನಾವು ಅವನಿ ಹೆಸರು ಹೇಳಿದ್ವಿ, ಆದ್ರೆ ಫೋಟೋ ತೋರಿಸ್ಲಿಲ್ಲ. ಇವಳು ಮಿಸ್ ಆಗ ಸುಜಾತ ರೂಮಿಗೆ ಹೋದ್ಲು ಅಂದ್ರೆ ಮಾತ್ರ ಸುಜಾತ ಸಾಯಿಸ್ಬಿಡ್ತಾಳೆ. ಅವಳು ಹೊಡೆಯೋ ಏಟ್ಗೆ ಇರೋ ಮಂತ್ರನು ಮರ್ತು ಬಿಡ್ತಾಳೆ. ಅದು ನಿಜಾನೇ. ನಿಂತ್ಕೊಳ್ಳಿ. ಅಪಶಕುನದ ಹಾಗೆ ಯಾಕೆ ತಡೆದ್ರಿ? ಆ ಅವನಿ ಹೇಗಿರ್ತಾಳೋ ನಿಮಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ತೋರಿಸ್ತೀವಿ ಇರಿ. ಹುಣ್ಣಿಮೆ ತರ ಕಾಣಿಸ್ತಿದ್ದಾಳೆ. ಅಮಾವಾಸ್ಯೆಯಾಗಿ ಅವಳು ತಾಳಿನ ಕಿತ್ಕೊಂಡ್ ಬರ್ತೀನಿ. ನಡಿ ಕೃಷ್ಣ. ನನ್ನ ತಾಳಿನೇ ಅಷ್ಟು ಸುಲಭವಾಗಿ ಮಾಯ ಮಾಡಿದ್ಲು, ಅವನಿ ತಾಳಿನೂ ಈಸಿಯಾಗಿ ತೆಗಿತಾಳೆ ಅತ್ತೆ. ಹೌದಮ್ಮ, ಆಗ್ಲೇ ನಮಗೆ ಅವಳ ಶಕ್ತಿನ ತೋರಿಸಿದ್ಲು ಅಲ್ವಾ? ಅಂದ್ಕೊಂಡಿದ್ದನ್ನ ಖಂಡಿತವಾಗ್ಲೂ ಸಾಧಿಸ್ಕೊಂಡು ಬರ್ತಾಳೆ. ನನ್ಗೆ ಯಾಕೋ ತುಂಬಾ ನಂಬಿಕೆ ಇದೆ. ನೀನಿನ್ನು ಮಲಗಿಲ್ವಾ? ಯಾಕೋ ಇವತ್ತು ನಿದ್ರೆನೇ ಬರ್ತಿಲ್ಲ ಸರ್. ಹೌದು, ನೀವ್ಯಾಕೆ ಈ ಸಮಯದಲ್ಲಿ ಹೊರಗಡೆ ಬಂದಿದ್ದೀರಾ? ಎದೆ ಹಿಡ್ಕೊಂಡಾಗ ತುಂಬ ಕಷ್ಟ ಆಗ್ತಿದೆ. ಇದಕ್ಕೂ ಮುಂಚೆ ಯಾವತ್ತೂ ಹೀಗೆ ಅನಿಸಿರ್ಲಿಲ್ಲ. ಇದಕ್ಕೂ ಮುಂಚೆ ಆ ಎದೆ ತುಂಬ ಇದ್ದ ಅಮ್ಮ ನಿಮಗೆ ದೂರ ಆಗಿದ್ದೆ
ನಿಮ್ಮ ಈ ಸಮಸ್ಯೆಗಳಿಗೆ ಕಾರಣ ಅಪ್ಪ.